ಮಾಡಕ್ಕೂ ಬರ್ತಿರ್ಲಿಲ್ಲ. ಇವಾಗ ನಾನು ಎಲ್ಲ ಬಗ್ಗೆ ಏನು ಐಡಿಯಾ ಇಲ್ಲ, ಹೇರ್ ಸ್ಟೈಲ್ ಬಗ್ಗೆನೂ ಐಡಿಯಾ ಇಲ್ಲ, ಸ್ಯಾರಿ ಅಂತೂ ಇದ್ದಿದ್ದು ಐಡಿಯಾ ಇರಲಿಲ್ಲ. ಬಟ್ ಈ ಮಟ್ಟಿಗೆ ಇವಾಗ ಬಂದಿದ್ದೀನಿ ಅಂದರೆ ಅದಕ್ಕೆ ನೀವೇ ಥ್ಯಾಂಕ್ಸ್. ಫುಲ್ ನಿಮಗೆ ಗ್ರೇಟ್ಫುಲ್ ಆಗಿ ವಿತ್ ಹಾರ್ಟಿಂದ ಥ್ಯಾಂಕ್ಫುಲ್ ಹೇಳ್ತೀನಿ. ಬಟ್ ನಂಗೆ ಅಳು ಬರ್ತಾ ಇದೆ ಇವಾಗ, ಮಿಸ್ ಮಾಡ್ಕೊತೀನಿ ಎಲ್ಲರೂ. ಬಟ್ ನಾನು ಯಾವತ್ತೂ ಯಾರ ಜೊತೆನೂ ಹೊಂದ್ಕೊತಿರ್ಲಿಲ್ಲ. ಬಟ್ ಇವಾಗ ಇಲ್ಲಿ ಬಂದು ನಾನು ಎಲ್ಲರೂ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಥ್ಯಾಂಕ್ ಯು. ಬಂದು ಕಲ್ತಿದ್ದಕ್ಕಿಂತ ಕ್ಲಾಸಲ್ಲಿ ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ಅಪ್ಪನ ಜೊತೆ ಹೋಗಿ ಹೊರಗಡೆ ಕಲ್ತಿರೋದೇ ಹೆಚ್ಚು. ಅಪ್ಪನ ವಿಡಿಯೋ ನೋಡಿ ನನಗೆ ತುಂಬ ಜನ ಹೇಳ್ತಾರೆ ಚೆನ್ನಾಗಿ ಮಾಡ್ತಿದ್ದೆ ಅವರು. ನನಗೆ ಹಂಗೆ ಕೆಲಸನೂ ಸಿಗ್ತಾ ಇದೆ. ಮೊನ್ನೆ ಇದೆ ನನಗೆ ಜೂನ್ಗೆಲ್ಲ ತುಂಬ ಬುಕ್ ಆಗಿದೆ. ನೆನ್ನೆಲ್ಲ ನಂಬರ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಯಾವುದಾದ್ರು ಹೇಳ್ತೀನಿ. ನಂಬರ್ ತೊಗೊಂಡಿದ್ದಾರೆ ವರ್ಕಲ್ಲಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಹೌದಾ, ಸಾಕಲ್ವಾ? ಅಷ್ಟು ಸರ್ಟಿಫಿಕೇಟ್ ತಗೊಳಕ್ ಮುಂಚೆನೆ ಇಷ್ಟು ಜನಗಳಿಗೆ ಇಷ್ಟ ಆಗಿದೆ. ಅಕ್ಕನ ಜೊತೆ ನೋಡಿ ನಾನು ತುಂಬಾ ಜನ ಕೇಳ್ತಾರೆ, ಚೆನ್ನಾಗಿ ನಡೀತಿದ್ಯಾ ನಿನ್ ವರ್ಕು, ಹೆಂಗ್ ಮಾಡ್ತಿದ್ಯಾ ಏನು ಅಂತ. ತುಂಬಾ ಜನ ಕಾಲೇಜ್ ಹತ್ರ ಹೋದಾಗ, ಎಂತಾದ್ರು ಇದಕ್ಕೆ ಹೋದಾಗ, ಫಂಕ್ಷನ್ ಹೋದಾಗ ಎಲ್ಲ ನೋಡಿ ಅಕ್ಕನ ಜೊತೆ ವಿಡಿಯೋ ನೋಡಿ ಕೇಳ್ತಿದ್ರು. ನಿಮ್ ಜೊತೆ ಹೋಗಿ ವರ್ಕ್ ಮಾಡಿರೋದು ನನಗೆ ತುಂಬಾ ವರ್ಕ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಮೇಲೆ ಹೋಗಿ ಹೊರಗಡೆ ಜನ ಹೆಂಗೆ ಏನು ಅಂತ ತಿಳ್ಕೊಂಡಿದ್ದೀನಿ. ನಿಮ್ದು ಎಷ್ಟು ವರ್ಕ್ ಮಾಡಿದೀರ? ನನಗೇನು ಇದನ್ನ ತಾಳಿದೀನ ಅಷ್ಟು ದುಡ್ದಿದ್ದೀನಿ ನಾನು. ಹೌದಾ? ಅದೊಂದು ರೈಟ್ ಸಿಕ್ಕಿದೆ. ಒಂದ್ 40-45 ಸಾವಿರ ದುಡ್ದಿದ್ದೀನಿ ನಾನು. ಬರ್ದಿಟ್ಟಿದ್ದೀನಿ. ಅದ್ರೊಳಗೆ ಒಂದು 40-45 ಸಾವಿರ ದುಡ್ದಿದ್ದೀನಿ. ನಾಳೆ ಇವತ್ತು ಮೆಹಂದಿ ಹಾಕ್ಬೇಕು. ಇವಾಗ ಹೋಗಿ ನಾಳೆ ನಾನ್ ರೈಟ್ಸ್ ವರ್ಕ್ ಇದ್ದಾವೆ. ಸೂಪರ್. ಆಮೇಲೆ ಇದು ಬಂದ್ಮೇಲೆ ಹೆಂಗಿರ್ತಾರೋ ಮೆಂಟರು, ಏನು ರ್ಯಾಷನ್ ಮಾತಾಡ್ತಾರೇನೋ ಹಂಗೆ ಭಯ ಇತ್ತು. ಆಮೇಲೆ ಇವಾಗ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಯ್ತು ಹಂಗೆ ರ್ಯಾಶ್ ಏನಿಲ್ಲ, ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಾರೆ. ಆಮೇಲೆ ಗದರ್ದಂಗೆ ಮಾತಾಡಲ್ಲ. ಬೆಸ್ಟ್. ಒಳ್ಳೇದಾಗ್ಲಿ, ಖುಷಿಯಾಗಿದೆ, ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ಆಯ್ತಾ? ಇವ್ರು ಹೇಳ್ಬೇಕು, ಯಾಕಂದ್ರೆ ದೂರದಿಂದ ಬಂದಿದ್ದಾರೆ, ಕಷ್ಟಪಟ್ಟು ಓಡಾಡೋರೆ. ಸ್ವಲ್ಪ ಇಲ್ಲಿಲ್ಲೇ ಇರೋರು ಬರೋದು ಓಕೆ ಅಂತ. ಅಷ್ಟು ದೂರದಿಂದ ಬಂದಿರೋದಕ್ಕೆ ನಿಜ ಖುಷಿ ಆಗುತ್ತೆ. ಎಲ್ಲಾ ಕಡೆ ನಮ್ಮವ್ರು ಇದಾರಲ್ಲ, ನಮಗೂ ಖುಷಿ. ಫಸ್ಟು ಒಂದೆರಡು ದಿನ ನಿಜ ಸಖತ್ ಕಷ್ಟನೂ ಆಯಿತು. ಬಸ್ಸಲ್ಲಿ ಹಿಂಗೆ ಓಡಾಡ್ತೀನ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೋಗ್ತಾ ಹೋಗ್ತಾ ನಂಗೆ ರೂಢಿ ಆಯಿತು. ಇಲ್ಲಿ ಬಂದಮೇಲೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಆಮೇಲೆ ನೀವೊಂದು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರಿ ನಿಮ್ಗೆ ಹಂಗೆ ನಾನು ಕಲಿಸ್ಕೊಡ್ತೀನಿ ಅಂತ. ಹಂಗೆ ನಾನು ಇವತ್ತು ಕಲ್ತಿದ್ದೀನಿ. ಪೋರ್ಟ್ಫೋಲಿಯೋ ಶೂಟ್ ಆದಮೇಲಂತೂ ನನಗೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ನಿಮ್ಮ ಜೊತೆ ಅದಕ್ಕಿಂತ ನಿಮ್ಮ ಜೊತೆ ಬಂದು ನಿಮ್ಮ ಜೊತೆ ಕೆಲಸ ಮಾಡಿರೋದ್ರಿಂದ ಭಯ ಕಡಿಮೆ ಆಯಿತು. ಆಮೇಲೆ ನಿಮ್ಮನ್ನು ನೋಡಿ ಯಾವಾಗಲೂ ನಗ್ನಗ್ತಾ ಇರಬೇಕು. ತಾಳ್ಮೆ ಜಾಸ್ತಿ ಆಯ್ತಕ್ಕ ನಿಮಗೆ. ಆಮೇಲೆ ಆ ಸಿಚುವೇಶನ್ ಹಿಂಗೆ ಇದ್ದೀರಾ ಅಂತ ತೋರಿಸ್ಕೊಳ್ಳಲ್ಲ, ಯಾವಾಗ ನೋಡಿದ್ರು ನಗ್ನಾಗ್ತಾನೆ ಇರ್ತೀರಾ. ಅದನ್ನ ನೋಡಿ ನಮಗೂ ಕಲಿಬೇಕು ಅಂತ ಅನ್ನಿಸ್ತಾಯಿತ್ತು. 4 ತಿಂಗಳು ಕ್ಲಾಸ್ ಆಯಿತು. 4 ತಿಂಗಳು ಅನ್ನಿಸ್ತೀರ ನನಗೆ ಒಂದೇ ಒಂದು ತಿಂಗಳು ಆಯ್ತೇನೋ ಕ್ಲಾಸ್ ಅಷ್ಟೇ. ಇದು ವಿಡಿಯೋ ನೋಡಿ ಒಬ್ಬರು ರೆಫರ್ ಮಾಡಿದ್ರು, ಕುಣಿಗಲಲ್ಲಿ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಫಸ್ಟ್ ಇಲ್ಲಿ ಕೇಳಿರಲಿಲ್ಲ, ಗುಬ್ಬಿ ಫಸ್ಟು ಕೇಳಿದೆ. ಅಲ್ಲಿ ಜಾಸ್ತಿ ಅಮೌಂಟು ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕೇಳಿದಾಗ ನಾನು ಕಂಫರ್ಟಬಲ್ ಅನ್ನಿಸ್ತು. ಅದಕ್ಕೆ ನಾನು ಇಲ್ಲಿ ಜಾಯ್ನ್ ಆದೆ. ಅಷ್ಟು ದೂರದಿಂದ ಬಂದಿದ್ದು ನಿಮ್ಗೆ ಅರ್ಥ ಅನ್ನಿಸ್ತಾ ಜಾಸ್ತಿನೇ ಅನ್ನಿಸ್ತು. ಯಾವಾಗ ಅಂಗಡಿ ಓಪನ್ ಮಾಡ್ತೀರಾ? ಯಾವಾಗ ಕರಿತೀರಾ ನಮ್ಮನ್ನೆಲ್ಲ? ನೋಡೋಣ. ಅಂಗಡಿ ಓಪನ್ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಐಡಿಯಾ ಇದೆ. ಐಬ್ರೋಸ್ ಎಲ್ಲ ಕಲ್ತಿದ್ದೀರಾ? ಎಲ್ಲ ಐಬ್ರೋಸಿಂದ ಹಿಡಿದು ಫೇಶಿಯಲ್ ಇದೆಲ್ಲ ಮಾಡ್ತೀನಿ ಅನ್ನೋಷ್ಟು ನಂಬಿಕೆ ನನಗೆ. ಮಾಡಿದ್ದೀರಲ್ವಾ? ಮಾಡಿದ್ದೀನಿ ಅಕ್ಕ. ಚೆನ್ನಾಗಿ ಬಂದಿತ್ತಾ? ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಕಲ್ತಿದ್ದು ಎಕ್ಸ್ಪೀರಿಯೆನ್ಸು. ಅವ್ರ ಜೊತೆ ನಾನು ಕಲ್ತಿದ್ದು ಥರ ಖುಷಿ ಆಯಿತು. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲರೂ ಫ್ರೆಂಡ್ಸ್ ಆಗಿದ್ದು ಇನ್ನೂ ಖುಷಿ ಆಯಿತು. ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ. ಆಮೇಲೆ ಅಂದರೆ ಇಲ್ಲಿ ಕಲ್ತಾದ್ಮೇಲೆ ಒಂದು ಆರ್ಡ್ರ್ ಬಂತು. ನನ್ನ ಫ್ರೆಂಡ್ ಫಸ್ಟ್ ರಿವ್ಯೂವೇ ಚೆನ್ನಾಗಿದೆ ಅಂತ ಇಷ್ಟಪಟ್ಟಳು. ನಾನು ಬಾನು ಹೋಗಿದ್ವಿ. ಇಬ್ಬರು ಸಪೋರ್ಟ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ವಿ. ಇಷ್ಟ ಆಯ್ತು ಅವರಿಗೆ? ಇಷ್ಟ ಪೇಮೆಂಟ್ ಆಯ್ತಾ? ಪೇಮೆಂಟ್ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ನಾವು ಏನೋ ಒಂದು ಮಾಡಬೇಕು ಅನ್ನೋದು ನಿಜವಾಗ್ಲೂ ತಲೆಯಲ್ಲಿದೆ. ಇಲ್ಲ ನಾವು ಏನೋ ಒಂದು ಮಾಡಬೇಕು, ಈ ಥರ ನಾವು ಬೆಳಿಬೇಕು ಅನ್ನೋದು ನಿಜವಾಗ್ಲೂ ತಲೆಗೆ ಬರುತ್ತೆ. ಸೊ ಅವಳನ್ನ ಇನ್ಸ್ಪಿರೇಷನಾಗಿ ತಗೋಬೋದು.